ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ಒಂದು ಎಣ್ಣೆ ಬಳಸೋದ್ರಿಂದ ನಿಮ್ಮ ಕೂದಲು ದಟ್ಟವಾಗಿ ತುಂಬ ಕಪ್ಪಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋದು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಒಂದು ಎಣ್ಣೆ ತಯಾರಿಸ್ತಾ ಇದ್ದೀವಿ. ಮನೆಯಲ್ಲೇ ಸಿಂಪಲ್ ಆಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಈ ಒಂದು ಎಣ್ಣೆ ಮಾಡ್ಕೊಳ್ಳೋದು ಎಷ್ಟು ಸುಲಭನೋ ಅಷ್ಟೇ ತುಂಬ ಅಂದರೆ ತುಂಬ ಕೂದಲು ಬೆಳವಣಿಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಕೂದಲು ತುಂಬ ಕಪ್ಪಾಗಿ ದಟ್ಟವಾಗಿ ತುಂಬ ಉದ್ದವಾಗಿ ಬೆಳೆಯುತ್ತೆ. ಕೂದಲು ಉದುರೋದನ್ನು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಎಣ್ಣೆನ ತಯಾರಿಸೋದಕ್ಕೆ ಯಾವ್ಯಾವ ಪದಾರ್ಥ ಬೇಕು ಆ್ಯಂಡ್ ಇದನ್ನು ಯಾವ ರೀತಿ ತಯಾರಿಸೋದು ಅಂತ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಎಣ್ಣೆನ ತಯಾರಿಸೋದಕ್ಕೆ ನಾವಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪಿನ ಎಲೆಗಳನ್ನು ತಗೊಂಡಿದ್ದೀವಿ. ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ. ಸ್ವಲ್ಪ ಮೆಂತ್ಯ ಕಾಳನ್ನು ತಗೊಂಡಿದ್ದೀವಿ. ಇವತ್ತು ನಾವಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀವಿ. ಕೊಬ್ಬರಿ ಎಣ್ಣೆಗೆ ನಾವು ತೊಗೊಂಡಿರೋದು ಪ್ಯಾರಾಚೂಟ್ ಅವ್ರದ್ದು ಎಣ್ಣೆ. ಇದು ಬಂದು 100% ಪ್ಯೂರ್ ಕೋಕೋನಟ್ ಆಯಿಲ್ ಆಗಿರುತ್ತೆ. ಅಂದರೆ ಮಿಕ್ಸ್ ಇರಲ್ಲ, ತುಂಬ ಅಂದರೆ ತುಂಬ ಶುದ್ಧವಾದಂತಹ ಕೊಬ್ಬರಿ ಎಣ್ಣೆ ಆಗಿರುತ್ತೆ. ನೀವು ಇದನ್ನೇ ಬಳಸಬೇಕಂತಿಲ್ಲ, ಯಾವುದೇ ಒಂದು ಕೊಬ್ಬರಿ ಎಣ್ಣೆನೂ ಅಷ್ಟೇ ನೀವು ಬಳಸ್ಕೋಬಹುದು. ನಾನಿವತ್ತು 1 ಕಪ್ನಷ್ಟು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ನಾನು ಏನು ಬಾಟಲ್ ತೋರಿಸಿದ್ದೆ ಅದು 1 ಕಪ್ನಷ್ಟು ಬಂದಿದೆ. ಇದೊಂದು 2-3 ಆಗೋಷ್ಟು ನಾನು ಮಾಡ್ತಾ ಇದ್ದೀನಿ ಇವತ್ತು. ನಿಮಗೆ ಜಾಸ್ತಿ ಬೇಕಂತಿದ್ರೆ ನೀವು ಪ್ರಮಾಣನ ಹೆಚ್ಚಿಸ್ಕೋಬಹುದು. ಈಗ 1 ಕಪ್ನಷ್ಟು ಕೊಬ್ಬರಿ ಎಣ್ಣೆಗೆ ನಾನು ಸ್ವಲ್ಪ ಮೆಂತ್ಯ ಕಾಳನ್ನು ಬಳಸ್ತಾ ಇದ್ದೀನಿ. ನೀವು ಜಾಸ್ತಿ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ರೆ ಮೆಂತ್ಯ ಕಾಳಿನ ಪ್ರಮಾಣನೂ ಅಷ್ಟೇ ನೀವು ಹೆಚ್ಚಿಸ್ಕೋಬಹುದು. 1 ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಕರಿಬೇವಿನ ಎಲೆಗಳನ್ನು ಅಷ್ಟೇ ಬಿಡಿಸಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಬನ್ನಿ ಈ ಪದಾರ್ಥಗಳನ್ನು ಏನಕ್ಕೆ ಬಳಸ್ತಿದ್ದೀನಿ, ಅದರಲ್ಲಿ ಏನು ಅಂಶ ಇದೆ, ಕೂದಲಿಗೆ ಯಾವ ರೀತಿ ಅದು ಒಳ್ಳೆಯದನ್ನು ಮಾಡುತ್ತೆ ಅಂತ ನೋಡೋಣ. ಮೊದಲಿಗೆ ಈರುಳ್ಳಿ, ಇದರಲ್ಲಿ ಕೂದಲಿಗೆ ಬೇಕಾಗಿರೋ ಒಳ್ಳೆ ಅಂಶಗಳಿವೆ. ಕೂದಲು ಉದುರೋದನ್ನು ತುಂಬ ಅಂದರೆ ತುಂಬ ಕಡಿಮೆ ಮಾಡಿಬಿಡುತ್ತೆ. ತುಂಬ ತೆಳ್ಳಗಾಗೋದು ಇದನ್ನೆಲ್ಲ ತುಂಬ ಅಂದರೆ ತುಂಬ ನಿಯಂತ್ರಿಸುತ್ತೆ. ಹಾಗಾಗಿ ನಿಮ್ಮ ಕೂದಲು ತುಂಬ ದಟ್ಟವಾಗಿ ಬೆಳೆಯುತ್ತೆ. ಈರುಳ್ಳಿಯಲ್ಲಿ ಆಂಟಿಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರೋದ್ರಿಂದ ನಿಮ್ಮ ತಲೆ ಹೊಟ್ಟು ನಿವಾರಣೆ ಮಾಡುತ್ತೆ. ತುಂಬ ಜನಕ್ಕೆ ತಲೆ ಹೊಟ್ಟಾಗಿ ತುಂಬ ನೆವೆ ಆಗ್ತಿರುತ್ತೆ. ಅದರಿಂದನೂ ಅಷ್ಟೇ ಹೇರ್ ಫಾಲ್, ಹೇರ್ ಎಲ್ಲ ಉದುರೋದು ತುಂಬ ಜಾಸ್ತಿ ಆಗಿರುತ್ತೆ. ನಿಮ್ಮ ತಲೆ ಹೊಟ್ಟು ಕಡಿಮೆ ಮಾಡುತ್ತೆ. ಹಾಗೆ ತುರಿಕೆ ಎಲ್ಲನೂ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಇದರಲ್ಲಿ ಕೆಟಲೈಸ್ ಅನ್ನೋ ಒಂದು ಅಂಶ ಇರುತ್ತೆ. ಇದೇನು ಮಾಡುತ್ತೆ ಅಂದರೆ ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿ ಆಗಿಬಿಡುತ್ತೆ. ಅಂದರೆ ಪ್ರಿಮೆಚ್ಯೂರ್ ಗ್ರೇ ಹೇರ್ಸ್ ಅಂತ ಕರಿತೀವಿ. ಸಣ್ಣ ವಯಸ್ಸಿಗೆ ಬಿಳಿ ಕೂದಲು ಬರೋದು, ಅದೆಲ್ಲನೂ ನಿಯಂತ್ರಣ ಬರುತ್ತೆ. ಇನ್ನು ಸ್ಪ್ಲಿಟ್ ಹೆಂಡ್ಸ್ ಎಲ್ಲ ಏನಿರುತ್ತೆ ಅದನ್ನು ಅಷ್ಟೇ ಕಡಿಮೆ ಮಾಡಿ ಒಂದು ಹೊಳಪನ್ನು ನೀಡುತ್ತೆ. ನೆಕ್ಸ್ಟ್ ಬಂದು ನಾವು ಮೆಂತ್ಯ ಕಾಳನ್ನು ಬಳಸ್ತಿದ್ದೀವಿ. ಇದರಲ್ಲಿ ಏನು ಅಂಶ ಇರುತ್ತಂದರೆ ಮೆಂತ್ಯ ಕಾಳುಗಳಲ್ಲಿ ಅಧಿಕವಾಗಿ ಪ್ರೋಟೀನ್ ಇರುತ್ತೆ ಹಾಗೂ ನಿಕೋಟಿನಿಕ್ ಎಂಬ ಆಸಿಡ್ ಇರುತ್ತೆ. ಈ ಅಂಶಗಳಿಂದ ನಿಮ್ಮ ಕೂದಲು ಬೇರುಗಳೇನಿರುತ್ತೆ ತುಂಬ ಬಲವಾಗಿರುತ್ತೆ, ತುಂಬ ಸ್ಟ್ರಾಂಗ್ ಮಾಡುತ್ತೆ. ಹಾಗಾಗಿ ಇದು ಹಾಕೋದ್ರಿಂದ ಕೂದಲು ಉದುರೋದು ತುಂಬ ಕಡಿಮೆ ಆಗುತ್ತೆ, ತುಂಬ ದಟ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೆಂತ್ಯ ಕಾಳುಗಳಲ್ಲೂ ಅಷ್ಟೇ ಆಂಟಿಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿರುತ್ತೆ. ಹಾಗಾಗಿ ತಲೆಯ ಹೊಟ್ಟು, ನೆವೆ ಇದೆಲ್ಲನೂ ಅಷ್ಟೇ ಕಡಿಮೆ ಮಾಡುತ್ತೆ. ಒಂದೊಂದು ಕೂದಲಲ್ಲಿ ಜೀವನ ಇಲ್ಲದೆ ಇರೋ ಥರ ಆಗಿರುತ್ತೆ, ಒಣಗೋದಂಗೆ ಆಗಿರುತ್ತೆ. ಇದು ಬಳಸೋದ್ರಿಂದ ಕಂಡೀಷ್ನರ್ ಥರ ವರ್ಕ್ ಆಗಿ ಕೂದಲು ತುಂಬ ಶೈನ್ ಮತ್ತು ಸಾಫ್ಟಾಗಿ ಆಗುತ್ತೆ. ನೆಕ್ಸ್ಟ್ ಬಂದು ನಾವು ಬಳಸ್ತಾ ಇರೋದು ಕರಿಬೇವಿನ ಸೊಪ್ಪಿನ ಎಲೆಗಳು. ಇದರಲ್ಲಿ ಏನು ಅಂಶ ಇರುತ್ತಂದರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಹಾಗೆ ಆಂಟಿ ಆಕ್ಸಿಡೆಂಟ್ಸ್ ತುಂಬ ಅಂದರೆ ತುಂಬ ಹೆಚ್ಚಾಗಿರೋದ್ರಿಂದ ಒಬ್ಬೊಬ್ಬರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಸಮಸ್ಯೆಯಿಂದ ಇದಾಗಿರುತ್ತೆ. ಯಾರಿಗೆ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ಸಮಸ್ಯೆ ಬರಬಾರ್ದು ಅಂತಂದರೆ ಕರಿಬೇವಿನ ಸೊಪ್ಪು ಎಲೆಗಳನ್ನು ಸೇವಿಸೋದ್ರಿಂದ ಅಥವಾ ಇದರಲ್ಲಿ ತಲೆಗೆ ಎಣ್ಣೆ ಮಾಡಿ ಹಚ್ಚೋದ್ರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ಸ್ ಮತ್ತು ಅಮಿನೋ ಆಸಿಡ್ಸ್ ತುಂಬ ಹೆಚ್ಚಾಗಿರೋದ್ರಿಂದ ರಕ್ತ ಸಂಚಾರ ತುಂಬ ಜಾಸ್ತಿ ಆಗಿ ಕೂದಲು ಉದುರೋ ಸಮಸ್ಯೆನೂ ಅಷ್ಟೇ ತುಂಬ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಕೂದಲು ತುಂಬ ವೇಗವಾಗಿ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಕರಿಬೇವಿನ ಎಲೆಗಳಲ್ಲೂ ಅಷ್ಟೇ ಆಂಟಿಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರೋದ್ರಿಂದ ನಿಮಗೆ ತುರಿಕೆ ಅಥವಾ ತಲೆ ಹೊಟ್ಟು ಏನೆಲ್ಲ ಇರುತ್ತೆ ಸಮಸ್ಯೆ, ಆ ಒಂದು ಸಮಸ್ಯೆಗೆ ಇದು ಮನೆಮದ್ದಾಗಿರುತ್ತೆ. ಹಾಗೆ ನಿಮಗೆ ಕಂಡೀಷ್ನರ್ ಥರ ಹೆಲ್ಪ್ ಮಾಡಿ ಕೂದಲಿಗೆ ನೈಸರ್ಗಿಕವಾಗಿ ತುಂಬ ಹೊಳಪನೆ ಹೆಚ್ಚುತ್ತೆ. ತುಂಬ ಸಾಫ್ಟ್ ಮತ್ತು ಶೈನಿಂಗ್ ಇರುತ್ತೆ ನಿಮ್ಮ ಒಂದು ಕೂದಲಲ್ಲಿ. ನಂತರ ನಾವು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ. ಕೂದಲಿನ ಆರೋಗ್ಯಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಅಂದರೆ ತುಂಬ ಮುಖ್ಯ. ನೀವು ಕೊಬ್ಬರಿ ಎಣ್ಣೆನ ಆವಾಗವಾಗ ನೀವು ಹಚ್ತಾ ಇದ್ದರೆ ನಿಮ್ಮ ಕೂದಲಿನ ಪೋಷಣೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕೂದಲು ತುಂಬ ವೇಗವಾಗಿ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ತುಂಬ ದಟ್ಟವಾಗಿ ಬೆಳೆಯುತ್ತೆ, ತುಂಬ ಉದ್ದವಾಗಿ ಬೆಳೆಯುತ್ತೆ. ಹಾಗೆ ಕೂದಲಿನ ತುದಿಗಳಲ್ಲಿ ಸ್ಪ್ಲಿಟ್ ಹೆಂಡ್ಸ್ ಎಲ್ಲ ಆಗ್ತಾ ಇರುತ್ತೆ, ಆ ಒಂದು ಸಮಸ್ಯೆನೂ ತಡೆಗಟ್ಟುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ಆವಾಗವಾಗ ನೀವು ಹಚ್ತಾ ಇರಬೇಕಾಗುತ್ತೆ. ಇನ್ನು ಯಾರಿಗೆ ತುಂಬ ಅತಿಯಾಗಿ ಡ್ಯಾಂಡ್ರಫ್ ಇರುತ್ತೆ, ಡ್ಯಾಂಡ್ರಫ್ ಸಮಸ್ಯೆ ಇದ್ದರೆ ನೀವು ಕೊಬ್ಬರಿ ಎಣ್ಣೆನ ಆವಾಗ ಬಳಸೋದಕ್ಕೆ ಹೋಗಬೇಡಿ. ಕೊಬ್ಬರಿ ಎಣ್ಣೆ ಬದಲಾಗಿ ನೀವು ಹರಳೆಣ್ಣೆ ಅಥವಾ ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಈ ರೀತಿ ಆಯಿಲ್ಗಳನ್ನು ನೀವು ಬಳಸಬಹುದು. ಈ ಎಣ್ಣೆನ ಡೈರೆಕ್ಟಾಗಿ ಹಾಗೆ ಕೂದಲಿಗೆ ಹಾಕೋ ಬದಲು ಕೆಲವೊಂದು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಒಂದು ಎಣ್ಣೆನ ತಯಾರಿಸ್ಕೊಂಡ್ರೆ ಇನ್ನೂ ಕೂದಲಿಗೆ ಪೋಷಣೆ ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿ ನಾನಿವತ್ತು ಒಂದು ಎಣ್ಣೆನ ತಯಾರಿಸ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಪಾತ್ರೆ ಇಟ್ಟು
ಅದಕ್ಕೆ 1 ಕಪ್ನಷ್ಟು ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಿದ್ದೀನಿ. ನಂತರ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು 1 ಈರುಳ್ಳಿ ಸಣ್ಣದಾಗಿ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಅಷ್ಟೇ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಡಿಮೆ ಉರಿನಲ್ಲಿ ಇಟ್ಟಿದ್ದೀನಿ. ಕಡಿಮೆ ಉರಿನಲ್ಲೇ ಇಡಬೇಕು, ಜಾಸ್ತಿ ಜೋರಾಗಿ ಉರಿನ ಇಡಬಾರ್ದು. ಈಗ 1 ಕಪ್ನಷ್ಟು ನಾನು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ ಪದಾರ್ಥ: ಕರಿಬೇವಿನ ಸೊಪ್ಪಿನ ಎಲೆಗಳು, ಮೆಂತ್ಯ ಕಾಳು ಹಾಗೆ ಈರುಳ್ಳಿ. ಇಷ್ಟು ಹಾಕಿ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ. ಈಗ ನೋಡಿ ಒಂದು ನೊರೆ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಎಣ್ಣೆ ಕುದೀತಾ ಇದೆ, ಅದರಿಂದ ಜೋರಾಗಿ ಉರಿನ ಇಡೋದಕ್ಕೆ ಹೋಗಬೇಡಿ. ನಾನು ತೀರಾ ಅಂದರೆ ತುಂಬ ಕಡಿಮೆ ಉರಿ ಇಟ್ಟು ಮಾಡ್ತಾ ಇದ್ರೇ ಈ ರೀತಿ ನೊರೆ ಬರ್ತಿದೆ. ತುಂಬ ನೀವು ಜಾಸ್ತಿ ಉರಿ ಇಟ್ಟರೆ ಒಂದು ರೀತಿ ಬೇರೆ ರೀತಿಯೇ ತುಂಬ ಹೊಗೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಕಡಿಮೆ ಉರಿನಲ್ಲಿಟ್ಟೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಏನು ಹಾಕಿದ್ದೀವಿ ಆಲ್ರೆಡಿ ಅದು ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಎಲೆಗಳೆಲ್ಲ ಒಂದು ರೀತಿ ಗಟ್ಟಿ ಥರ ಆಗ್ತಿದೆ. ಹಾಗೆ ಈರುಳ್ಳಿನೂ ಅಷ್ಟೇ ಕಂದು ಬಣ್ಣಕ್ಕೆ ಬಂದಿದೆ. ಈ ರೀತಿ ಒಂದು 10 ರಿಂದ 15 ನಿಮಿಷ ನೀವು ತುಂಬ ಕಡಿಮೆ ಉರಿನಲ್ಲಿಟ್ಟು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿ ಎಣ್ಣೆ ಏನು ಕಾದಿರುತ್ತೆ ಫುಲ್ಲು ಹಾರಬೇಕಾಗುತ್ತೆ. ತುಂಬ ಬಿಸಿ ಇರುತ್ತಲ್ಲ, ಹಾಗಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಡಿ, ಅದು ತಣ್ಣಗಾಗಬೇಕಾಗತ್ತೆ. ಈಗ ನೋಡಿ 1 ಗಂಟೆ ಆದ ನಂತರ ಎಣ್ಣೆ ತಣ್ಣಗಾಗಿದೆ. ಈಗ ಇದೆಲ್ಲ ಏನು ಪದಾರ್ಥಗಳು ಹಾಕಿದ್ವಿ ಆ ಎಲ್ಲ ಪದಾರ್ಥಗಳನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ತಾ ಇದ್ದೀವಿ. ನೀವು ಟೀ ಸೋಚೋದಾಗಲಿ ಅಥವಾ ಏನು ಸೋಚೋದಿರುತ್ತೆ ಅದನ್ನು ಹಾಕ್ಕೊಂಡು ಅಥವಾ ಒಂದು ಬಟ್ಟೆ ಇಟ್ಟು ನೀಟಾಗಿ ಸಪ್ರೇಟ್ ಮಾಡ್ಕೋಬೋದು. ಎಣ್ಣೆ ಮತ್ತು ಈ ಪದಾರ್ಥಗಳನ್ನು ನೀಟಾಗೆಲ್ಲ ಸಪ್ರೇಟ್ ಮಾಡಾದಮೇಲೆ ಎಣ್ಣೆ ರೆಡಿ ಆಗಿದೆ. ಎಣ್ಣೆನ ನಾವು ಬಳಸ್ಕೋಬಹುದು. ಈ ಒಂದು ಪದಾರ್ಥಗಳೆಲ್ಲ ಏನು ಉಳಿದಿದೆ ಇದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಇದನ್ನು ಅಷ್ಟೇ ನಾವು ಬಳಸ್ಕೊಂಡು ಕೂದಲಿಗೆ ನಾವು ಹೇರ್ ಪ್ಯಾಕ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ನೋಡಿ ಎಣ್ಣೆ ರೆಡಿ ಆಗಿದೆ. ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆ ಹಾಗೆ ಹಾಕೋದ್ರಿಂದ ಪೌಷ್ಟಿಕಾಂಶ ಏನು ಸಿಗುತ್ತೆ ಅದಕ್ಕಿಂತ ದುಪ್ಪಟ್ಟು ಹೆಚ್ಚಾಗಿ ನಮಗೆ ಪೌಷ್ಟಿಕಾಂಶ ಸಿಗುತ್ತೆ. ಯಾಕಂತಂದರೆ ಕೇವಲ ಇದರಲ್ಲಿ ಕೊಬ್ಬರಿ ಎಣ್ಣೆ ಮಾತ್ರ ಇಲ್ಲ, ಅದರ ಜೊತೆಗೆ ನಾವು ನೈಸರ್ಗಿಕವಾಗಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿ ಇನ್ನೂ ಹೆಚ್ಚಾಗಿ ಪೌಷ್ಟಿಕಾಂಶ ಬರುವಂತೆ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಕೂದಲಿಗೆ ತುಂಬ ಪೋಷಣೆ ಸಿಗುತ್ತೆ. ನಮ್ಮ ಕೂದಲು ತುಂಬ ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಕೂದಲು ಉದುರೋ ಸಮಸ್ಯೆನೂ ಅಷ್ಟೇ ನಿಯಂತ್ರಣಕ್ಕೆ ಬರುತ್ತೆ. ತುಂಬ ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರುತ್ತೆ. ಈ ರೀತಿಯಾಗಿ ಎಣ್ಣೆಗಳನ್ನು ನಾವು ಬಳಸ್ತಾ ಇದ್ದರೆ ಆ ರೀತಿ ಸಮಸ್ಯೆ ಬರೋದಿಲ್ಲ. ಏನು ಆಲ್ರೆಡಿ ಬಿಳಿ ಕೂದಲು ಬಂದಿರುತ್ತೆ ಅದು ನಿಮಗೆ ಕಪ್ಪಾಗಲ್ಲ, ಆದರೆ ಮುಂದೆ ಬರುವಂತಹ ಬಿಳಿ ಕೂದಲು ಅದೆಲ್ಲನೂ ತಡೆಗಟ್ಟುತ್ತೆ. ನೋಡಿದ್ರಲ್ಲ ಈ ಒಂದು ಎಣ್ಣೆ ಯಾವ ರೀತಿ ನಿಮಗೆ ಉಪಯೋಗ ಆಗಿರುತ್ತೆ ಅಂತ. ಈ ರೀತಿ ನೀವು ಅಷ್ಟೇ ಮನೆಯಲ್ಲೇ ಡೈರೆಕ್ಟಾಗಿ ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಎಣ್ಣೆಗಳನ್ನು ಬಳಸೋದಕ್ಕಿಂತ ಈ ರೀತಿ ಪದಾರ್ಥಗಳನ್ನು ಹಾಕಿ ಒಂದು ಎಣ್ಣೆ ರೆಡಿ ಮಾಡಿಕೊಂಡು ಬಳಸಿ, ನಿಮಗೆ ಗೊತ್ತಾಗುತ್ತೆ ಅದರಿಂದ ಎಷ್ಟೆಲ್ಲ ನಿಮಗೆ ಸಹಾಯ ಆಗುತ್ತೆ ಅಂತ. ಇನ್ನು ನಾವೇನು ಸಪ್ರೇಟ್ ಮಾಡಿಟ್ಕೊಂಡಿದ್ವಿ ಇದನ್ನು ಬಿಸಾಡೋದಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಇದರಲ್ಲೂ ಅಷ್ಟೇ ಕೂದಲಿಗೆ ಪೋಷಣೆ ಇರುವಂಥ ಅಂಶಗಳಿದೆ. ಹಾಗಾಗಿ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಪೇಸ್ಟ್ ರೀತಿ ಮಾಡಿಕೊಂಡು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ಅರ್ಧ ಗಂಟೆ 1 ಗಂಟೆ ನಿಮ್ಮ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿ ಹಾಕ್ಕೊಂಡು ನಂತರ ಸ್ನಾನ ಮಾಡೋದ್ರಿಂದ ಅದು ಹೇರ್ ಪ್ಯಾಕ್ ರೀತಿ ನಿಮಗೆ ವರ್ಕ್ ಆಗುತ್ತೆ. ನೀವು ಅಷ್ಟೇ ಮನೆಯಲ್ಲಿ ಈ ರೀತಿಯಾಗಿ ಒಂದು ಎಣ್ಣೆನ ತಯಾರಿಸ್ಕೊಂಡು ಉಪಯೋಗ ಮಾಡಿ ಯಾವ ರೀತಿ ನಿಮಗೆ ಹೆಲ್ಪ್ ಆಯಿತು, ಸಹಾಯ ಆಯಿತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋಯಿಂದ ನಿಮಗೆ ತುಂಬ ಉಪಯೋಗ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.